ಖಾರವಾದ ಈ ಕಡ್ಡಿ ಚಿಪ್ಸ್ ಕೇವಲ 10 ನಿಮಿಷಗಳಲ್ಲಿ ಮಾಡಬಹುದು. ಇದು ಟೀ ಕಾಫಿ ಒಟ್ಟಿಗೆ ಅಥವಾ ಹಾಗೆ ತಿನ್ನೋದಕ್ಕೂ ಬೊಂಬಾಟಾಗಿರುತ್ತೆ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು ಮಾಡೋದಕ್ಕೆ ಉದ್ದಕ್ಕೆ ದಪ್ಪಕ್ಕಿರುವ ಒಂದು ಮರಗೆಣಸು ಬೇಕು. ಇಲ್ಲಾಂದ್ರೆ ಆಲೂಗಡ್ಡೆ ಅಥವಾ ಸಿಹಿ ಗೆಣಸು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಮರಗೆಣಸಿನ ಸಿಪ್ಪೆ ಈ ರೀತಿ ನೀಟಾಗಿ ಬಿಡಿಸ್ಕೊಂಡು ಅದನ್ನೊಂದ್ಸಲ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು. ನಾನಲ್ಲಿ ಈ ಪೀಲರ್ ಯೂಸ್ ಮಾಡಿ ಕಟ್ ಮಾಡ್ತಿದ್ದೀನಿ. ಇದರಿಂದ ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಸಖತ್ ತೆಳ್ಳಿಗೆ ಒಂಥರ ನೂಡಲ್ಸ್ ತರ ಇರುತ್ತೆ ಅಂಡ್ ಜಲ್ದಿ ಫ್ರೈ ಆಗುತ್ತೆ. ಇದಿಲ್ಲಾಂದ್ರೂ ಪರವಾಗಿಲ್ಲ, ಈ ತರ ಸ್ಲೈಸ್ ಮಾಡಿ ಆಮೇಲೆ ಫೈನ್ ಆಗಿ ಕಟ್ ಮಾಡಬೇಕು. ಈಗ ಇದನ್ನು ಫ್ರೈ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಟು ನಾನಲ್ಲಿ ಗೋಲ್ವಿನ ರಿಫೈನ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಇದು ಕ್ಲಿಯರ್, ಲೈಟ್ ಹಾಗೂ ನಾನ್ ಸ್ಟಿಕ್ಕಿ ವಿತ್ 0 ಕೊಲೆಸ್ಟ್ರಾಲ್. ಅಂಡ್ ಇವಾಗ ಇವರು ಲಾಂಚ್ ಮಾಡಿರುವಂತಹ ಈ ಹೊಸ ಬಾಟಲ್ ನಲ್ಲಿ ಹ್ಯಾಂಡಲ್ ಇರೋದ್ರಿಂದ ಇದನ್ನು ಯೂಸ್ ಮಾಡೋದಕ್ಕೆ ಹಿಡಿಯೋದಕ್ಕೆ ಬಹಳ ಈಸಿ ಆಗಿರುತ್ತೆ. ಎಣ್ಣೆ ಬಿಸಿ ಹೋಗೋಷ್ಟ್ರೊಳಗೆ ಇದರ ಮಸಾಲ ಮಾಡೋದಕ್ಕೆ ಚಿಲ್ಲಿ ಪೌಡರ್, ಉಪ್ಪು, ಅರಿಶಿನ ಹಾಗೂ ಒಂಚೂರು ಹಿಂಗು ಹಾಕಿ ಮಿಕ್ಸ್ ಮಾಡಿ ಸೈಡ್ ಗಿಡಿ. ಬಿಸಿಯಾಗಿರುವ ಎಣ್ಣೆಗೆ ನಮ್ಮ ಮರಗೆಣಸು ಈ ರೀತಿ ಹುಷಾರಾಗಿ ಬಿಡಬೇಕು. 5 ರಿಂದ 6 ನಿಮಿಷ ಸಾಕು. ಅದು ಲೈಟ್ ಬ್ರೌನ್ ಆಗಿ ಆ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆಗ ಅದನ್ನ ತೆಗೆದು ಒಂದು ಕಿಚನ್ ಟವಲ್ ಮೇಲೆ ಹಾಕಿ, ಎಣ್ಣೆ ಹೋದ್ಮೇಲೆ ಬಿಸಿ ಇದ್ದಾಗ್ಲೇನೆ ಅದನ್ನು ಒಂದು ಬೌಲ್ಗೆ ಹಾಕಿ ಅದ್ರ ಮೇಲ್ಗಡೆ ನಾವು ಮಾಡಿದಂತ ಮಸಾಲ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಗುರು. ಸೊ ನೋಡಿದ್ರಲ್ಲ ಇದು ಮಾಡೋದಕ್ಕೆ ಎಷ್ಟು ಸುಲಭ ಅಂತ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.